ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲವೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ನಾನು ನಿಮಗೆ ಮುಂಚೆನೆ ತಿಳಿಸಿದ್ದೆ ಪ್ರತಿಯೊಂದು ಓಟೆ ಅವ್ರು ಕನ್ಸಿಡರ್ ಮಾಡಿ ಎಲಿಮಿನೇಷನ್ ಮಾಡೋದು ಅಂತ. ಇವಾಗ ಒಂದು ಎಲಿಮಿನೇಷನ್ ಅಪ್ಡೇಟ್ ಬರ್ತಿದೆ. ಯಾರ್ಯಾರೇನೋ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ವೋಟಿಂಗ್ ಲೈನ್ಸ್ ಪ್ರಕಾರ ಬಾಟಮ್ ಅಲ್ಲಿ ಇದ್ದವರೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ನೋಡಿ ಇವತ್ತಿನ ಎಪಿಸೋಡ್ ನೀವು ನೋಡಿರ್ತೀರಾ, ಭವ್ಯ ಅವರು ಸೇಫ್ ಆಗ್ತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಶಾಕಿಂಗ್ ಎಲಿಮಿನೇಷನ್ ಎಲ್ಲ ಇರಲ್ಲ, ತುಂಬಾ ಓಟ್ಸ್ ಬರ್ತಿದೆ. ಭವ್ಯ ಮತ್ತೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ತುಂಬಾ ಓಟ್ಸ್ ಬರ್ತಿದೆ, ಶಾಕಿಂಗ್ ಎಲಿಮಿನೇಷನ್ ಎಲ್ಲ ಮಾಡಲ್ಲ. ಶಾಕಿಂಗ್ ಎಲಿಮಿನೇಷನ್ ಮಾಡ್ಬೇಕಂದ್ರೆ ಓಟ್ಸ್ ಕಡಿಮೆ ಇರ್ಬೇಕು, ಅವಾಗ ಒಂದೊಂದ್ಸಲ ಶಾಕಿಂಗ್ ಎಲಿಮಿನೇಷನ್ ಆಗುತ್ತೆ. ಬಟ್ ಓಟ್ಸ್ ಜಾಸ್ತಿ ಇರೋ ಕಾರಣ ಅವ್ರು ಶಾಕಿಂಗ್ ಎಲಿಮಿನೇಷನ್ ಎಲ್ಲ ಆಗಲ್ಲ ಅಂತ ನಾನು ನಿಮಗೆ ತಿಳಿಸಿದ್ದೆ. ಅದೇ ರೀತಿ ಆಗಿದ್ದು, ಹೋಗಿ ಚೆಕ್ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ಮಾಡಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ವಾರ ವೋಟಿಂಗ್ ಲೈನ್ಸ್ ಅಲ್ಲಿ ಬಾಟಮ್ ಅಲ್ಲಿ ಇದ್ದಿದ್ದೆ ಚೈತ್ರ ಕುಂದಾಪುರ ಅವರು ಮತ್ತೆ ಧನರಾಜ್ ಆಚಾರ್ ಅವರು. 4ನೇ ಸ್ಥಾನದಲ್ಲಿ ಧನರಾಜ್ ಅವರು ಇದ್ದಿದ್ದು, 5ನೇ ಸ್ಥಾನದಲ್ಲಿ ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ವೋಟಿಂಗ್ ಅಲ್ಲಿ ತುಂಬಾ ಕಡಿಮೆ ವೋಟ್ ಬಂದಿತ್ತು ಅವರಿಗೆ, ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಇದು ಪಕ್ಕ ಅಪ್ಡೇಟ್. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ಚೈತ್ರ ಕುಂದಾಪುರ ಅವರು. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ಎಲ್ಲ ಬರ್ತಿರುತ್ತೆ, ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲ ಬರ್ತಿರುತ್ತೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.